ಏನನೆಂಬೆನು ಮನಸಿ ಜನಮದದಾನೆಯನು ಮನ್ಮಥನ ರತ್ನ ನಿಧಾನವನು ಟಿಪ್ಪಣವನಂಗಜ ಮಂತ್ರ ಸೂತ್ರಕದಾ ಮಾನಿನಿಯರಧಿದೈವವನು ಸುಜ್ಞಾನ ಕನ್ಯಾ ಮಾತ್ರ ಭವನ ಸ್ಥಾನವನು ಮೂಲೋಕ ಮೋಹನವಶ್ಯ ಚಿತ್ರಕವಾ ನಾರಿಯನು ಸಂಸಾರ ಸುಖ ಸಾಕಾರಿಯನು ಜನನಯನ ಕಾರಾಗಾರಿಯನು ಮುನಿ ಧೈರ್ಯ ಸರ್ವಸ್ವಾಪ ಹಾರಿಯನು ಧೀರರಿಗೆ ಮಾರಂಕವನು ವರ ಪಾರಿಕಾಂಕ್ಷಿಯ ಚಿತ್ತ ಚೌರ್ಯ ವಿಹಾರಿಯನು ದ್ರೌಪದಿಯನಭಿವರ್ಣಿಸುವಡಾರೆಂದ ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಳಸವಿದು ಸೌಂದರ್ಯ ವಸನದ ವಿಲಸವಿದು ರತಿರಮಣ ವೈಭವ ರತ್ನ ಕೋಶವಿದು ಲಲನೆಯರ ಸೀಮಂತಮಣಿ ಜಗದೊಳಗೆ ಚೆಲುವಿನ ಕಣಿತ ಪೋಧನ ಕಳಭರಿಗೆ ಸೃಣಿಯನಲು ಮೆರೆದುದು ರೂಪವಂಗನೆಯ ಹೊಳೆ ಹೊಳೆದುದಾಭರಣ ರತ್ನಾವಳಿಯ ರುಚಿ ತನ್ಮಣಿ ರುಚಿಯ ಮುಕ್ಕಳಿಸಿ ತಂಗಚ್ಛವಿತದಂಗ ಪ್ರಭೆಯ ನಡಹಾಯ್ದು ಥಳಥಳಿಸಿದುದು ವದನ ಮುಖಕ ಮಂಡಳದ ಕಾಂತಿಯ ನೊದೆದು ಕಂಗಳ ಬೆಳಗುವಿಸಟಂಬರಿದುದೇನೆಂಬೆನು ನಿತಂಬಿನಿಯ ಕಂಗಳಲ್ಲಿ ಕುಡಿಮೇಳ ಹುಬ್ಬಿನ ಹೊಂಗಿನಲಿ ಭಂಜವಣೆ ಭಾವದ ಭಂಗಿಯಲಿ ಪತಿಕರಣೆ ಸಕಲ ಸಖಿ ಕದಂಬದಲ್ಲಿ ಇಂಗಿತದ ಬಿರುಮುಗುಳ ಪರಿಮಳ ವಂಗಹಾರ ವಿಲಾಸ ವಿಭ್ರಮ ಭಂಗಿಗಳು ಬಿಬ್ಬೋಕ ಲಲಿತಾದಿಗಳು ದ್ರೌಪದಿಯ ವರವಸಂತನ ಬರವು ಜಾಜಿಯ ಬಿರಿಮುಗುಳು ಮರಿದುಂಬಿಗಳ ನಯ ಸರದನಿ ಕರಿಗಳ ಫಲೀಲನಮೇಕ್ಷುರ ಸಧಾರೆ ಮೆರೆವ ಓಲ್ ಹೊಸ ಹೊಗರ ಜೌವನ ಸಿರಿಯ ಜೋಡಣೆ ಜನ ಮನವನಾವರಿಸಿದುದು ನಿಪ್ಪಸರದಲ್ಲಿ ಪಾಂಚಾಲನಂದನೆಯ ಆರತಿಗಳೆತ್ತಿದರು ಬಳಿ ಕುಪ್ಪಾರತಿಯ ಹಾಯ್ಕಿದರು ಮುತ್ತಿನ ಸಾರಸೇಸೆಯ ಸೂಸಿ ಹರಸಿ ಸುವಾಸಿನಿ ನಿಕರ ಚಾರು ಮುಕುರವ ನೋಡಿ ನಿಂದಳು ಭಾರಣೆಯ ಗರುವಾಯಿಯಲಿ ಜಂಬೀರ ಫಲವನು ಕೊಂಡಳಂಗನೆ ವಿಪ್ರಮಂತ್ರದಲ್ಲಿ ಮುಂದೆ ಪಾಯವಧಾರು ಸತಿಯರ ಸಂದಣಿಯ ಸಾಲಿನಲ್ಲಿ ದಂಡಿಗೆಗಿಂದು ಮುಖಿ ಬಂದಳು ಸೀತಾಬ್ಜಕ್ಕೆ ಲಕ್ಷ್ಮಿಯಂದದಲ್ಲಿ ಹಿಂದೆ ಮುಂದಿಕ್ಕೆಲದ ನಾರಿ ವೃಂದ ನೆರೆದುದು ವೀರ ಪಟಹದ ದುಂದುಭಿಯಡಂಬರದರವ ಒಳ್ಳಿರಿದುದಂಬರವ ಸಾಲ ಝಲ್ಲರಿ ಮುಸುಕಿದವು ಸಮಪಾಳಿಯಲಿಸಿ ಗುರಿಗಳಾಡಿದ ವಾಲಿಯವಗಾಹಿಸದು ನೆಲ ನೆನತಿನಿತು ವಳಯದಲ್ಲಿ ಬಾಲೆಯರ ಮುಗ್ಧೆಯರ ನತಿಘಾತಾಳೆಯರ ಕಡೆಗಣ್ಣಡಾಳದ ಚಾಳೆಯರ ಚದುರೆಯರ ನಲ್ಲದೆ ಕಾಣೆ ನಾನೆಂದ ಮನ್ಮಥನ ಮದದಾನೆ ಮನ್ಮಥನ ರತ್ನಗಳ ನಿಧಿ ಮನ್ಮಥ ಮಂತ್ರದ ಸಾರವನ್ನೊಳಗೊಂಡ ಸೂತ್ರದ ಮೇಲೆ ಬರೆದ ಟಿಪ್ಪಣಿ ಸ್ತ್ರೀಕುಲದ ಅಧಿದೇವತೆ ಜ್ಞಾನಕನ್ಯೆಯ ತವರು ಮನೆ 3 ಲೋಕಗಳನ್ನು ಮೋಹಗೊಳಿಸುವ ತಿಲಕದಂತಿದ್ದ ದ್ರೌಪದಿಯನ್ನು ಹೇಗೆ ವರ್ಣಿಸಲಿ? ಸಂಸಾರ ಸುಖವು ಆಕಾರ ತಾಳಿ ಬಂದಂತಿರುವವಳನ್ನು, ಜನರ ನೋಟವನ್ನು ಸೆರೆಹಿಡಿಯುವ ಕಾರಾಗಾರದಂತಿರುವವಳನ್ನು, ಮುನಿಗಳ ಧೈರ್ಯವನ್ನು ಪೂರ್ತಿಯಾಗಿ ಅಪಹರಿಸುವವಳನ್ನು, ಧೀರರಿಗೆ ಒದಗಿದ ಎದುರಾಳಿಯನ್ನು, ಸನ್ಯಾಸಿಗಳ ಮನಸ್ಸನ್ನು ಕದ್ದಿ ವಿವರಿಸುವವಳನ್ನು, ದ್ರೌಪದಿಯನ್ನು ವರ್ಣಿಸಲು ಯಾರಿಗೆ ಸಾಧ್ಯ? ಅಂತವರು ಯಾರಿದ್ದಾರೆ?
ಸ್ತ್ರೀಯರ ಸೃಷ್ಟಿ ಕಾರ್ಯದ ಕಳಶವೋ, ಸೌಂದರ್ಯವೂ ವಾಸವಾಗಿರುವ ವಿಲಾಸವೋ, ಮನ್ಮಥನ ವೈಭವದ ರತ್ನಭಂಡಾರವೋ, ಸ್ತ್ರೀಕುಲದ ಚೂಡಾಮಣಿಯೋ, ಸೌಂದರ್ಯದ ಗಣಿಯೋ, ತಪೋಧನರೆಂಬ ಮರಿಯಾನೆಗಳನ್ನು ತಲೆಬಾಗಿಸುವ ಅಂಕುಶವೋ ಎಂಬಂತೆ ದ್ರೌಪದಿಯ ರೂಪವು ವಿರಾಜಮಾನವಾಗಿತ್ತು. ದ್ರೌಪದಿಯ ಆಭರಣಗಳಲ್ಲಿದ್ದ ರತ್ನಕಾಂತಿಯು ಹೊಳೆಯುತ್ತಿತ್ತು. ಅವಳ ದೇಹಕಾಂತಿಯು ಆ ರತ್ನಕಾಂತಿಯನ್ನು ಮೀರಿಸಿತು. ದೇಹಕಾಂತಿಯನ್ನು ಮೀರಿ ಅವಳ ಮುಖವು ಹೊಳೆಯುತ್ತಿತ್ತು. ಮುಖಮಂಡಲದ ಕಾಂತಿಯನ್ನು ಹಿಂದಿಕ್ಕಿ ಅವಳ ಕಣ್ಣುಗಳ ಕಾಂತಿಯು ಸ್ವೇಚ್ಛೆಯಿಂದ ಮುಂದುವರೆದಿತ್ತು. ಅವಳನ್ನು ಹೇಗೆ ವರ್ಣಿಸಲಿ? ದ್ರೌಪದಿಯು ಕಣ್ಣಿನ ಕೊನೆಯಲ್ಲಿ ಸ್ನೇಹ ಸೂಚನೆ, ಹುಬ್ಬಿನ ಚಲನೆಯಿಂದ ಎಚ್ಚರಿಕೆ, ನಿಲ್ಲುವ ಭಂಗಿಯ ಭಾವದಿಂದಲೇ ಒಪ್ಪಿಕೊಳ್ಳುವಿಕೆಗಳನ್ನು ಸಖಿಯರಿಗೆ ತಿಳಿಸುತ್ತಿದ್ದಳು. ಇಂಗಿತವನ್ನು ಬಿರುಮೊಗ್ಗಿನ ಪರಿಮಳದಂತಹ ಮುಖಭಾವದಿಂದ ತೋರಿಸುತ್ತಿದ್ದಳು. ತನ್ನ ವಿಲಾಸ ವಿಭ್ರಮಾದಿಗಳಿಂದಲೇ ಸ್ನೇಹಪರತೆಯನ್ನು, ಸ್ವಭಾವ ಸಹಜ ಅಲಂಕಾರದಿಂದಲೇ ಹೇಳದಿದ್ದ ಇನ್ನೇನನ್ನೋ ಸೂಚಿಸುತ್ತಿದ್ದಳು. ವಸಂತನ ಆಗಮನ, ಜಾಜಿಯ ಬಿರಿಮೊಗ್ಗು, ಮರಿದುಂಬಿಗಳ ಝೇಂಕಾರ ಧ್ವನಿ, ಮರಿಯಾನೆಯಾಟ, ಹೊಸದಾಗಿ ಮುರಿದ ಕಬ್ಬಿನ ಹಾಲುಗಳ ಹಾಗೆ ದ್ರೌಪದಿಯ ನೂತನ ಯೌವನದ ಸಂಪತ್ತು ಜನರ ಮನಸ್ಸನ್ನು ಅತಿಶಯವಾಗಿ ಆಕರ್ಷಿಸಿತು. ಸುವಾಸಿನಿಯರು ದ್ರೌಪದಿಗೆ ಆರತಿ ಎತ್ತಿದರು, ಉಪ್ಪಾರತಿಯನ್ನು ಮಾಡಿದರು, ಮುತ್ತಿನ ಅಕ್ಷತೆಯನ್ನು ಹಾಕಿದರು. ದ್ರೌಪದಿಯು ಕನ್ನಡೆಯಲ್ಲಿ ತನ್ನನ್ನು ನೋಡಿಕೊಂಡು ಬೆಳಗಿನ ಟಿವಿಯಲ್ಲಿ ನಿಂತಳು. ಬ್ರಾಹ್ಮಣರು ಮಂತ್ರಿಸಿಕೊಟ್ಟ ನಿಂಬೆಹಣ್ಣನ್ನು ತೆಗೆದುಕೊಂಡಳು. ಅವಳ ಸಖಿಯರು ಪಾಯವಧಾರು, ಅಂದರೆ ಎಚ್ಚರಿಕೆ, ಬರುತ್ತಿದ್ದಾರೆ ಎಂದು ಹೇಳುತ್ತಾ, ದ್ರೌಪದಿಯು ಬಿಳಿಯ ಕಮಲಕ್ಕೆ ಲಕ್ಷ್ಮಿಯೂ ಬರುವಂತೆ, ಅಂದರೆ ಲಕ್ಷ್ಮಿಯು ಪದ್ಮಾಸನೆ ಎನ್ನುವ ಅರ್ಥದಲ್ಲಿ ಹೀಗೆ ಹೇಳಿದ್ದಾರೆ, ಪಲ್ಲಕ್ಕಿಯ ಬಳಿಗೆ ಬಂದು ಅದನ್ನೇರಿದಳು. ಸಖಿಯರು ಅವಳ ದಂಡಿಗೆಯನ್ನು ಸುತ್ತುವರಿದರು. ಪಟಹ, ದುಂದುಭಿ ಮೊದಲಾದ ವಾದ್ಯ ಸಮೂಹದ ಸದ್ದು ಎಲ್ಲೆಡೆ ತುಂಬಿತು. ಸಾಲಾಗಿ ಛತ್ರಿಗಳನ್ನು ಹಿಡಿದರು, ಚಾಮರಗಳನ್ನು ಸರಿಬರಿಯಾಗಿ ಆಡಿಸುತ್ತಿದ್ದರು. ಕಣ್ಣಿಗೆ ಕಾಣುವಷ್ಟು ದೂರ ನೆಲವೇ ಕಾಣಿಸುತ್ತಿರಲಿಲ್ಲ. ದ್ರೌಪದಿಯ ಸಖೀ ವೃಂದದ ಬಾಲಕಿಯರು, ಮುಗ್ಧೆಯರು, ಘಟವಾಣಿಯರು, ಚದುರೆಯರೇ ಕಾಣುವರೇ ಹೊರತು ಇನ್ಯಾರೂ ಕಾಣಿಸುತ್ತಿರಲಿಲ್ಲ.